ನಮಸ್ತೆ ಕರ್ನಾಟಕ ಬಜೆಟ್ ಟು ದ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಬೆನಕಟ್ಟಿ. ಕೇಂದ್ರ ಸರ್ಕಾರದ 2025ರ ಬಜೆಟ್ ಯಾರಿಗೆ ಲಾಭ ಯಾರಿಗೆ ನಷ್ಟ, ಯಾರಿಗೆ ಲಾಭ ಯಾರಿಗೆ ನಷ್ಟ ಟೈಟಲ್ ಹೇಳ್ತಾ ಇದೆ. ಇಲ್ಲಿವರೆಗಿನ ಕೇಂದ್ರ ಸರ್ಕಾರಗಳು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ಬಿಡುಗಡೆ ಮಾಡುವಾಗ ಅಥವಾ ಕೇಂದ್ರದ ಬಜೆಟನ್ನು ಮಂಡನೆ ಮಾಡುವಾಗ ಮಲತಾಯಿಯ ಧೋರಣೆಯನ್ನು ತಾಳಿದ್ದು ನಿಜ. ಇಲ್ಲಿವರೆಗಿನ ಐತಿಹಾಸಿಕ ದಾಖಲೆಗಳು ಹೇಳ್ತಾ ಇದ್ದಾವೆ ನಮ್ಮ ಮುಂದೆ. ಹಾಗಿದ್ದರೆ ಕೇಂದ್ರ ಸರ್ಕಾರ ಈ ನೀತಿಯನ್ನು ಯಾಕೆ ಅನುಸರಿಸ್ತಾ ಇದೆ? ಕಾರಣಗಳೇನು? ಏನಾದರೂ ಬಲವಾದ ಕಾರಣಗಳಿದೆನಾ? ಹೌದು, ನಿಜ, ಬಲವಾದ ಕಾರಣಗಳಿರಲೇಬೇಕು. ರಾಜಕೀಯ ಲಾಭಕ್ಕಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯ ಹೆಸರಿನಲ್ಲಿ ತಮ್ಮ ಲಾಭಕ್ಕೆ, ತಮ್ಮ ಮೂಗಿನ ನೇರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರೋದು ಅಥವಾ ಬಜೆಟನ್ನು ಮಂಡನೆ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಆದರೆ ಸಂವಿಧಾನದಲ್ಲಿ ಇರದೇ ಇರತಕ್ಕಂಥ ಪದಗಳನ್ನು ಕಾಯಿನ್ ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ಅದು NDA BJP ನೇತೃತ್ವದ NDA ಸರ್ಕಾರ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಆಗಿರ್ಬೋದು, ಪ್ಯೂರ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಿರ್ಬೋದು, ಪ್ಯೂರ್ಲಿ BJP ಗೌರ್ಮೆಂಟ್ ಆಗಿರ್ಬೋದು. ಆಗ್ತಾ ಇರೋದು ಎಡವಟ್ಟು ಎಲ್ಲಿ? ಸಂವಿಧಾನದಲ್ಲಿ ಎಡಪಂಥೀಯ ಸರ್ಕಾರಗಳು ಅಥವಾ ಬಲಪಂಥೀಯ ಸರ್ಕಾರಗಳು ಅಂತ ಯಾವುದೇ ಪದ ಮೆನ್ಷನ್ ಆಗಿಲ್ಲ. ಆದರೆ ಸರ್ಕಾರದ ನಡೆಗಳನ್ನು ನೋಡಿದರೆ ಕೆಲವರು ಈ ಪದಗಳನ್ನು ಕಾಯಿನ್ ಮಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಡಪಂಥೀಯ ಸರ್ಕಾರಗಳು, ಬಲಪಂಥೀಯ ಸರ್ಕಾರಗಳು. ಸ್ವಾಮಿ, ನಿಮ್ಮದು ಎಡಪಂಥೀಯ ಆದರೂ ಇರಲಿ, ಬಲಪಂಥೀಯ ಆದ್ರೂ ಅಥವಾ ಭಾರತೀಯರಿಗೋಸ್ಕರನಾದ್ರೂ ಇರಲಿ, ನಮಗೆ ಬೇಕಾಗಿರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರದ ಪಾಲುದಾರ ಯಾರು? ಮತದಾರ. ಕೇಂದ್ರ ಸರ್ಕಾರದಲ್ಲೇ ಇರ್ಬೋದು, ರಾಜ್ಯ ಸರ್ಕಾರದಲ್ಲೇ ಇರ್ಬೋದು, ಎಡಪಂಥೀಯ ಅಥವಾ ಬಲಪಂಥೀಯ ಸರ್ಕಾರಗಳಲ್ಲಿ ನಿಜವಾದ ಪಾಲುದಾರ, ಹಕ್ಕುದಾರ ಯಾರು? ನಿಮ್ಮನ್ನೇ ಅಧಿಕಾರಕ್ಕೆ ತಂದವರು ಯಾರು? ಮತದಾರ, ದೇವರು, ಈ ದೇಶದ ನಾಗರಿಕನ ಆಸೆಗಳು, ಹಕ್ಕುಗಳಂತ ಇರುತ್ತೆ. ಅವುಗಳನ್ನು ಗಾಳಿಗೆ ತೂರಿ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಮೂಗಿನ ನೇರಕ್ಕೆ ನಡೆಯೋದು ಸರಿನಾ? ಇದು ಪ್ರಜಾಪ್ರಭುತ್ವನ ಅಥವಾ ಪ್ರಜಾತಂತ್ರದ ಕಗ್ಗೊಲೆನ? ಇರಲಿ, ಯಾರಿಗೆ ಲಾಭ ಯಾರಿಗೆ ನಷ್ಟ ಒಂದೊಂದಾಗಿ ನೋಡೋಣ. ಪ್ರಮುಖ ಅಂಶಗಳನ್ನು ನೋಡಿದಾಗ 2025ರ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ಕೇಂದ್ರದಲ್ಲಿ ವಿತ್ತ ಸಚಿವೆ, ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಬಹಳ ಅದ್ಭುತವಾಗಿ ಮಂಡನೆ ಮಾಡಿದ್ದೀವಿ. ದೇಶದ ಹಿತದೃಷ್ಟಿಯಿಂದ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ, ರೂಪಾಯಿಯ ಲೆಕ್ಕಾಚಾರದಲ್ಲಿ, ಮಧ್ಯಮ ಮತ್ತು ಬಡವರ್ಗದವರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸಾಕಷ್ಟು ವಿಮರ್ಶಾತ್ಮಕ ವಿವರಣೆಗಳೊಂದಿಗೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಜೊತೆಗೆ ಒಂದು ಹೇಳಿಕೆಯೂ ಕೊಟ್ಟಿದ್ದಾರೆ. ಏನದು ಹೇಳಿಕೆ? ನಾನು ಮಧ್ಯಮ ವರ್ಗದಿಂದ ಬಂದಿದ್ದು, ಮಧ್ಯಮ ವರ್ಗದವರ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಇಡೀ ದೇಶಕ್ಕೆ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಬಜೆಟನ್ನು ಮಂಡಿಸ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆಯೊಂದಿಗೆ ನಿರ್ಮಲಾ ಸೀತಾರಾಮನ್ ದಾಖಲೆಯ ರೂಪದಲ್ಲಿ ಒಬ್ಬ ಹೆಣ್ಣು ಮಗಳು ಕೇಂದ್ರ ಸರ್ಕಾರದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ಪ್ರಜಾಪ್ರಭುತ್ವ ಅಂದರೆ ಏನು? ಸಮಬಾಳು ಸಮಪಾಲು ಸಿಕ್ಕಿದೆನಾ? ದೇಶದಲ್ಲಿ ಎಲ್ಲ ರಾಜ್ಯವಾಸಿಗಳ ಬಾಳು ಸಮಬಾಳು ಆಗ್ತಾ ಇದೆನಾ? ಸಮಪಾಲು ಸಿಕ್ಕಿದೆನಾ? ಖಂಡಿತ ಇಲ್ಲ. ಮಹಾರಾಷ್ಟ್ರದ ನಂತರ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿದಾರ ಎನ್ನುವ ಹೆಗ್ಗಳಿಕೆ ನಮ್ಮ ನಾಡಿಗಿದೆ, ಗಂಧದ ಗುಡಿಗೆ. ಆಗಿದ್ದೇನು? ಇಲ್ಲಿವರೆಗಿನ ಸರ್ಕಾರಗಳು, ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗಿನ ಸರ್ಕಾರಗಳು ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವನ್ನು ರಚನೆ ಮಾಡುವಾಗ ಹೆಬ್ಬಾಗಿಲು, ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು, ಅಥವಾ BJP ನೇತೃತ್ವದ NDA ಸರ್ಕಾರ ಇರ್ಬೋದು, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇರ್ಬೋದು. ಹೆಬ್ಬಾಗಿಲಿಗೆ ಮುಳುವಾಗಿದ್ದು ಯಾವುದು? ಕೇಂದ್ರ ಸರ್ಕಾರಗಳು ರಚನೆ ಮಾಡ್ತಾ ಬಂದಿರತಕ್ಕಂಥ ಬಜೆಟ್ಗಳು. ಏನಾಗ್ತಾ ಇದೆ? ಪಕ್ಕದ ರಾಜ್ಯಗಳಿಗೆ ಹೋಲಿಸಿದರೆ, ಡೆಮೋಗ್ರಫಿಯನ್ನು ಹೋಲಿಸಿದರೆ, ಭಾಷಾ ನೀತಿಯನ್ನು ಹೋಲಿಸಿದರೆ, ಅಥವಾ ಟ್ಯಾಕ್ಸ್ ಶೇರಿಂಗ್
ಏನು ನಾವು ಸಿಂಹಪಾಲ ಕೊಡ್ತಾ ಇದ್ದೀವಲ್ಲ, 2ನೇ ಸ್ಥಾನದಲ್ಲಿದ್ದೀವಿ. ಇದನ್ನು ಗಮನಿಸಿದರೆ ಅಥವಾ ರೈಲ್ವೆ ವಿಷಯದಲ್ಲಿ ಗಮನಿಸಿದರೆ, ಶಿಕ್ಷಣದ ವಿಷಯವನ್ನು ಗಮನಿಸಿದರೆ, ರೈತನ ಅಭಿವೃದ್ಧಿಯನ್ನು ಗಮನಿಸಿದರೆ, ಬೇರೆ ಬೇರೆ ಟೆಕ್ನಾಲಜಿಕಲ್ ಅಭಿವೃದ್ಧಿಗಳನ್ನು ಗಮನಿಸಿದರೆ ನಮಗೆ ಮಲತಾಯಿ ಧೋರಣೆ ತೋರ್ತಾ ಇರೋದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಅರ್ಥಶಾಸ್ತ್ರಜ್ಞರು ಮಾತ್ರ ಬಜೆಟ್ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು ಅನ್ನುವ ಅಂಶಗಳನ್ನು ಬಲವಾಗಿ ನಂಬುತ್ತಾ, ನಮ್ಮ ವಾಹಿನಿಯ ಜವಾಬ್ದಾರಿನೂ ಕೂಡ ಇದೆಯಲ್ಲ, ನಮ್ಮ ಪಾಲಿಗೆ ಬರಬೇಕಾದಂಥ ನಮ್ಮ ಹಕ್ಕನ್ನು ನಾವು ಕೇಳಲೇಬೇಕಲ್ವ. ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ್ದು ಚೊಂಬು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಆಯಿತು ಸರ್, ಚೊಂಬು ಕೊಟ್ಟಿದ್ದಾರೆ, ಚೊಂಬು ನಾವ್ಯಾಕೆ ಇಸ್ಕೊಳ್ಬೇಕು? ನಮಗೆ ರೈಟ್ಸ್ ಇಲ್ವಾ? ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಕ್ಲೇಮ್ ಅವರ್ ಬೆನಿಫಿಟ್ಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್, ಯೂನಿಯನ್ ಗೌರ್ಮೆಂಟ್. ವಿ ಹ್ಯಾವ್ ಫಾರ್ಮ್. ನಾವು ರಚನೆ ಮಾಡಿರ್ತಕ್ಕಂಥ ಸರ್ಕಾರ ರೀ ಅದು. ನಾವು ಹೆಬ್ಬಾಗಿಲು ಅನಿಸ್ಕೊಂಡಿದ್ದೀವಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ಬೋದು, BJP ಪಕ್ಷಕ್ಕೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಹೆಬ್ಬಾಗಿಲು ಅಧಿಕಾರವನ್ನು ಕೊಡೋದಕ್ಕೆ. ಹೆಬ್ಬಾಗಿಲನ್ನು ಹಾಕ್ಕೊಂಡ್ಬಿಟ್ರೆ, ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಮತದಾರ ಸುಮ್ಮನೆ ಬಿಡಬೇಕಲ್ಲ. ಅನ್ಯಾಯವಾದರೆ ನಿಜವಾಗಿಯೂ ಅರ್ಥ ಸಚಿವೆ ಅರ್ಥಪೂರ್ಣವಾಗಿ ಬಜೆಟ್ ಮಂಡನೆ ಮಾಡಿದ್ದಾರೆ ಕೆಲವು ಅಂಶಗಳಲ್ಲಿ, ಎಲ್ಲ ಅರ್ಥದಲ್ಲಿ ಅರ್ಥಪೂರ್ಣವಾಗಿ ಬಜೆಟ್ ಮಂಡನೆಯಾಗಿಲ್ಲ. ಯಾವ ವಿಷಯದಲ್ಲಿ ಅರ್ಥಪೂರ್ಣವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ? ಕನಿಷ್ಠ 12,75,000ವರೆಗಿನ ಈ ನೌಕರಶಾಹಿ ವರ್ಗ ಏನಿದೆ ನೋಡಿ, ಇವರಿಗೆ ಒಂದು ವಾರ್ಷಿಕ ಆದಾಯ 12,75,000 ಇದ್ದರೆ ನೀವು ತೆರಿಗೆದಾರರಲ್ಲ, ನಿಮಗೆ ತೆರಿಗೆಯಿಂದ ವಿನಾಯಿತಿ. ಹಾಗೆ ಉಳಿದಂತೆ ಸಾಮಾನ್ಯವಾಗಿ ರೈತಾಪಿ ವರ್ಗ ಮತ್ತು ಬೇರೆ ಬೇರೆ ವರ್ಗದವರಿದಾರಲ್ಲ, ಅವರಿಗೆ 12 ಲಕ್ಷದವರೆಗೆ ನಾನು ಒಪ್ಪಿಕೊಂಡೆ. ಆದರೆ ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್ ಏನಾಗ್ತಾ ಇದೆ ಗಮನದಲ್ಲಿಟ್ಟುಕೊಳ್ಳಬೇಕಾದಂಥ ವ್ಯವಸ್ಥೆ ಏನಾಗ್ತಾ ಇದೆ? 12 ಲಕ್ಷ ಮತ್ತು 12,75,000ವರೆಗಿನ ಒಂದು ಸ್ಲ್ಯಾಬ್ ಏನು ಮಾಡಿದ್ದೀರಲ್ಲ ವಿನಾಯಿತಿ ಕೊಡೋದಕ್ಕೆ, ಇಲ್ಲೇ ನೀವು ಚಾಪೆಯ ಕೆಳಗೆ ನುಗ್ತಾ ಇದ್ದೀರಿ, ರಂಗೋಲಿಯ ಕೆಳಗೆ ನುಗ್ಗೋರು ತುಂಬ ಜನ ಕೈಕೊಂಡು ಕೂತಿದ್ದಾರೆ. ಅಲ್ಟ್ರಾ ರಿಚ್ ಅಂತ ಕರಿತೀವಿ ಇದನ್ನು, ಫೈನಾನ್ಷಿಯಲ್ ವರ್ಡ್. ಏನದು ಅಲ್ಟ್ರಾ ರಿಚ್? ಒಂದು ಮನೆಗೆ ಒಬ್ಬ ಹಿರಿಯ ಯಜಮಾನ ತನ್ನ ಅಕೌಂಟ್ ಮೂಲಕ ಒಂದು ವರ್ಷಕ್ಕೆ 12 ಲಕ್ಷ ಅಥವಾ 12,75,000 ವಾರ್ಷಿಕ ಆದಾಯವನ್ನು ಹೊಂದಿದ್ದರೆ, ಒಂದು ಮನೆ 4-5 ಜನ ಯಜಮಾನರಿದ್ದರೆ ಒಬ್ಬೊಬ್ಬರಿಗೆ 12,75,000 ಅಥವಾ 12 ಲಕ್ಷಕ್ಕೆ ವಿನಾಯಿತಿಯನ್ನು ಕೊಡೋಕ್ಕಾಗುತ್ತಾ? ಇಲ್ಲೇ ಆಗ್ತಾ ಇರೋದು. ಟ್ಯಾಕ್ಸು ಗೌರ್ಮೆಂಟಿಗೆ ಸಿಗಬೇಕಾದಂಥ, ಸರ್ಕಾರಕ್ಕೆ ಸಿಗಬೇಕಾದಂಥ ಟ್ಯಾಕ್ಸು ಸಿಗೋದಿಲ್ಲ, ಎವೇಡ್ ಮಾಡ್ತಾರೆ, ತಪ್ಪಿಸ್ಕೊಳ್ತಾರೆ. ಮೋಸಗಾರರ ಜಾಲ ಇದೆ. ಸಾಕಷ್ಟು ವ್ಯಾಪಾರಿಗಳು ತಮ್ಮ ಆದಾಯವನ್ನು 12 ಲಕ್ಷಕ್ಕಿಂತ ಮಿಕ್ಕಿ ತೋರಿಸುವುದಿಲ್ಲ. ನಿಮಗೇನಾದರೂ ಕ್ರಮ ಕೈಗೊಳ್ಳುವಂಥ ಒಂದು ವ್ಯವಸ್ಥೆ, ಟೆಕ್ನಿಕಲ್ ಸ್ಟ್ರಾಂಗ್ ಇರ್ತಕ್ಕಂಥ ಪಾಯಿಂಟ್ ಏನಾದರೂ ಇದೆನಾ ನಿರ್ಮಲಾ ಸೀತಾರಾಮನ್ ಅವರೇ? ಇದನ್ನು ಹೇಗೆ ತಪ್ಪಿಸ್ತೀರಾ? ಅಲ್ಲದೆ ಈ ದೇಶದ ಒಟ್ಟು ಜನರಲ್ಲಿ ಮಧ್ಯಮ ಮತ್ತು ಬಡ ವರ್ಗದವರು 87% ಇದ್ದಾರೆ. ಈ 87% ಜನ ಇಲ್ಲಿವರೆಗೂ ಯಾವತ್ತಾದರೂ 12 ಲಕ್ಷವರೆಗೆ ರೀಚ್ ಆಗುವಷ್ಟು ಆದಾಯವನ್ನು ಪಡ್ಕೊಂಡಿದ್ದರೆ ಈ ದೇಶದ GDP ಈ ಪರಿಸ್ಥಿತಿಗೆ ಯಾಕಿರ್ತಿತ್ತು ಸ್ವಾಮಿ? ದೇಶದಲ್ಲಿ ಅತ್ಯುನ್ನತ ಹೆಚ್ಚಿನ GDPಯನ್ನು ನಾವು ಹೊಂದ್ತಾ ಇದ್ದೀವಿ. ಇದು ನಿಮಗೆ ಗಮನಕ್ಕೆ ಬರಲೇ ಇಲ್ವಾ? 12 ಲಕ್ಷ ನನ್ನ ಆದಾಯ ಇದೆ, ವಾರ್ಷಿಕ ಆದಾಯ ನನ್ನ ಕುಟುಂಬಕ್ಕೆ ಅಂದಾಗ ನಾನು ಈ ದೇಶವನ್ನು ಶ್ರೀಮಂತ ದೇಶಗಳಲ್ಲಿ ಮೊದಲನೆಯ ಪಟ್ಟಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿ ನಿಲ್ಲಿಸಬಲ್ಲೆ. ಮತ್ತೆಲ್ಲಿದ್ದೀವಿ ನಾವು? 130, 140ನೇ ಸ್ಥಾನದಲ್ಲಿ ಇದ್ದೀವಿ. ಅಂದರೆ 12 ಲಕ್ಷ ಆದಾಯ ಗಗನ ಕುಸುಮ. ಆಗುವವರಿಗೆ ಲಾಭ, ಸಿಕ್ಕವರಿಗೆ ಸೀರುಂಡೆ. ಇದು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ. 12 ಲಕ್ಷ ಎಲ್ಲಿಂದ ನಾನು ವ್ಯವಸ್ಥೆ ಮಾಡಿಕೊಳ್ಳಿ? 12 ಲಕ್ಷ ದುಡ್ಡನ್ನು ನಾನು ವಾರ್ಷಿಕ ಆದಾಯವನ್ನಾಗಿ ಪಡೆಯಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ನಿಟ್ಟಿನಲ್ಲಿ ನನ್ನ ಜೊತೆ ಸ್ಪಂದನೆ ಮಾಡ್ತಾ ಇದ್ದಾವು? ಒಂದು ಮಾತನ್ನು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಏನಂತ? ಬೆಲೆಗಳು ಹೆಚ್ಚಾದಾಗ ದೇಶದಲ್ಲಿ ಅದು ಹೊರೆ ಆಗುತ್ತೆ ಜನಸಾಮಾನ್ಯರಿಗೆ. ಅದು ಕೇಂದ್ರದ ಜವಾಬ್ದಾರಿ ಮಾತ್ರವಲ್ಲ,
ರಾಜ್ಯಗಳು ಕೂಡ ಅದಕ್ಕೆ ಸಮಪಾಲು ಸಮಜವಾಬ್ದಾರರು. ಯಾವ ಅರ್ಥದಲ್ಲಿ ಹೇಳ್ತೀರಿ? ತೈಲೋತ್ಪನ್ನಗಳ ಬೆಲೆಯನ್ನು ತಾವು ಕೂಡ ಕಡಿಮೆ ಮಾಡಬೇಕು. ಇಬ್ಬರೂ ಸೇರಿಕೊಂಡು ನಮ್ಮನ್ನು ಹರಿದು ಮುಗ್ತಾ ಇದ್ದೀರಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು. ಒಂದು ಪೆಟ್ರೋಲ್ ಇರ್ಬೋದು, ಒಂದು ಗ್ಯಾಸ್ ಇರ್ಬೋದು, ಡೀಸೆಲ್ ಇರ್ಬೋದು, LPG ಇರ್ಬೋದು. ನಾನೂ ಕಿತ್ಕೊಳ್ತೀನಿ ಅಂತ ಮತ ಹಾಕಿದ್ದೀಯಲ್ಲ, ಬಾಂಡ್ ನೀನು ವ್ಯವಸ್ಥೆ ಮಾಡ್ತೀನಿ ಅಂತ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಮತ್ತೆ ಹೇಳ್ತಾ ಇದ್ದೀರಿ ಇಬ್ಬರೂ ಕೂಡ ಸಮಬಾಳು ಸಮಪಾಲು ನೀವು ಮಾಡ್ಕೊಳ್ತಾ ಇದ್ದೀರಾ. ಜನರಿಗೆ ಸಿಗಬೇಕಲ್ಲ ಸಮಬಾಳು ಸಮಪಾಲು. ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಡೆಮಾಕ್ರಸಿನಲ್ಲಿ ನನಗೆ ಸಿಗಬೇಕಾದಂಥ ಹಕ್ಕು ನನಗೆ ದಕ್ಕಲೇಬೇಕು. ಯಾಕೆಂದರೆ ನಿಮ್ಮೆರಡೂ ಸರ್ಕಾರಗಳನ್ನು ರಚನೆ ಮಾಡಿದವನು ನಾನು. ಮತವನ್ನು ಒತ್ತುವುದರ ಮೂಲಕ ನನಗೆ ಹಕ್ಕಿದೆ. ನಾನು ಆರ್ಥಿಕವಾಗಿ ಬಲಾಢ್ಯನಾಗಬೇಕು, ಸದೃಢವಂತನಾಗಬೇಕು, ದೇಶ ಆರ್ಥಿಕವಾಗಿ ಮುಂದುವರಿಬೇಕು. ಡೆಮೋಗ್ರಫಿ ಪ್ರಕಾರ ಬೇರೆ ಬೇರೆ ವಿಚಾರಗಳನ್ನು ನೀವು ಮುಂದಿಟ್ಕೊಂಡು ಏನು ಮಾಡ್ತಾ ಇದ್ದೀರಿ? 14 ಮತ್ತು 15 ಹಣಕಾಸಿನ ಆಯೋಗಗಳು ಏನು ಹೇಳ್ತಾ ಇದ್ದವು? ಏನು ಮಾಡ್ತಾ ಇದ್ದೀರಿ? ಉತ್ತರ ಪ್ರದೇಶಕ್ಕೆ ಹೆಚ್ಚು ಕಡಿಮೆ 2.5 ಏನ್ರಿ 2 ಲಕ್ಷ ಕೋಟಿವರೆಗೂ ಮೊದಲನೇ ಸ್ಥಾನ ಸಿಂಹಪಾಲ ಪಡಿತಾ ಇದೆ. ನಾವು ಮಾತ್ರ ಲೆಕ್ಕಕ್ಕೇ ಇಲ್ವಾ? ಆಮೇಲೆ NDA-ಏತರ ಸರ್ಕಾರಗಳು ಬೇರೆ ರಾಜ್ಯಗಳಲ್ಲಿ ರಚನೆಯಾಗಿದ್ದರೆ ಅದು ನಗಣ್ಯ, ಅಂದರೆ ಲೆಕ್ಕಕ್ಕಿಲ್ಲ. ಊಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಹೀಗೆ ಈ ಪರಿಸ್ಥಿತಿಯನ್ನು ಮಾಡಿದರೆ ಹೇಗೆ? ರೈತಪರ ಬಜೆಟ್ಟು ಒಂದು ರೀತಿಯಿಂದ ಹೇಗೆ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ತಾವು ಏನಂತ ಹೇಳಿದ್ದೀರಿ? ರೈತ ಉತ್ಪನ್ನ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು, ಕ್ರಾಂತಿಕಾರಿಕವಾಗಿ ಆಗಬೇಕಿದು, ಇದು ಘೋಷಣೆ ಆಗಬೇಕಾಗಿದೆ. ಟಿಯರ್ ಮಾರ್ಕ್ ಮಾಡಿದ್ದೀರಿ. ಗ್ರಾಮೀಣ ಅಭಿವೃದ್ಧಿ ಪರ ಏನಿದೆ ನಿಮ್ಮದು? ಶಿಕ್ಷಣ ಪರ ಏನಿದೆ? ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಪರ ಕ್ರಾಂತಿಕಾರಿಕ ಹೇಳಿಕೆಗಳು ಏನಿದೆ? ಕರ್ನಾಟಕದಲ್ಲಿ ಮತ್ತೊಂದು IIT ಕಾಲೇಜ್ ಏನಾದರೂ ಬಿಟ್ಟಿದ್ದೀರಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಂದರೆ ಮೆಡಿಕಲ್ ಸೈನ್ಸ್ ಏಮ್ಸನ್ನು ಏನಾದರೂ ಘೋಷಣೆ ಮಾಡಿದ್ದೀರಾ? 2-3 ಬಾರಿ BJP ಸರ್ಕಾರ ರಚನೆ ಆಗಿದೆಯಲ್ಲ ಕರ್ನಾಟಕದಲ್ಲಿ, ಒಂದು ಏಮ್ಸ್ ಕಾಲೇಜ್ ಬೇಡವಾ ನಮಗೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಒಂದು ರೈಲ್ವೆ ನೇಮಕಾತಿಯಲ್ಲಿ ಎಲ್ಲ ಉತ್ತರ ಭಾರತೀಯರು, SBI ನೇಮಕಾತಿಯಲ್ಲಿ ಎಲ್ಲ ಉತ್ತರ ಭಾರತೀಯರು, ಕರ್ನಾಟಕದವರು ಖಾಲಿ ಕೈ. 12 ಲಕ್ಷ ಎಲ್ಲಿಂದ ತರೋಣ? 12 ಲಕ್ಷ ಎಲ್ಲಿಂದ ತರೋಣ ಸ್ವಾಮಿ? ಹಾಗಿದ್ದರೆ NDA-ಏತರ ಇಂಡಿ ಒಕ್ಕೂಟದ ಅಪಸ್ವರ ಯಾಕೆ? ಇವರು ಕೂಡ ಕೇಂದ್ರ ಸರ್ಕಾರದಲ್ಲಿ ಅದೇ ರಾಗ ಅದೇ ಹಾಡು. ಅಪೋಸಿಷನ್ ಪಾರ್ಟಿನಲ್ಲಿದ್ದಾಗ ಅವ್ರ ವಿರುದ್ಧವಾಗಿ ಮುಗಿಬೀಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಕೇರಳನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳೇ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದು ನಿಜ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ನೀವು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಿಮ್ಮ ಬಜೆಟನ್ನು ಮಂಡಿಸುವಾಗ ಎಲ್ಲ ಜಿಲ್ಲೆಗಳಿಗೆ ನೀವು ಕೂಡ ಸಮಬಾಳು ಸಮಪಾಲು ಆ ದಯೆಯನ್ನು ತೋರ್ತೀರಾ? ಆ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆನಾ? ನೀವು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಸಮಬಾಳು ಸಮಪಾಲನ್ನು ಕೊಟ್ಟರೆ ನಿಮ್ಮ ಬಜೆಟ್ನಲ್ಲಿ ನಿಮಗೆ ಕೇಳಿದ್ರು ಎಲ್ಲ ರೈಟ್ಸ್ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಕ್ಯಾಪ್ಟನ್ ಸಿದ್ದರಾಮಯ್ಯನವರೇ ಕೇಂದ್ರ ಸರ್ಕಾರದ ಮೂಗನ್ನು ಹಿಡಿದು ಕೇಳ್ಬೋದು, ನೀವು ಕೊರಳಪಟ್ಟಿಯನ್ನು ಹಿಡಿದು ಕೇಳ್ಬೋದು. ನಿಮ್ಮ ದಾರಿ ಬಜೆಟ್ ಮಂಡನೆ ಮಾಡುವಾಗ ನಿಮ್ಮ ಧೋರಣೆ ನಿಮ್ಮ ನೀತಿ ಸರಿಯಾಗಿದ್ದರೆ ಕೇಂದ್ರ ಸರ್ಕಾರವನ್ನು ಹಿಂದೆ ಮುಂದೆ ನೋಡದೆ ಮುಲಾಜಿಲ್ಲದೆ ಪ್ರಶ್ನೆಯನ್ನು ಮಾಡ್ತಕ್ಕಂಥ ತಾಕತ್ತು ತಮಗೆ ಬರುತ್ತೆ ನೈತಿಕವಾಗಿ. ಇಲ್ಲದಿದ್ದರೆ ಕಷ್ಟ. ಅದೇ ಥರ ಪಿಣರಾಯಿ ವಿಜಯನ್ ಅವರು ಕೂಡ, ಕೇರಳ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಹೌದು, ಯಾರ ಹೇಳಿಕೆಯ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೀರಂದರೆ ಜಾರ್ಜ್ ಕುರಿಯನ್ ಅವರ ಹೇಳಿಕೆಯನ್ನು ನೋಡಿರಿ ಸ್ವಾಮಿ. ನಿಮಗೆ ಸಾಕಷ್ಟು ಬಜೆಟ್ ಬೇಕು ಅಂತಂದರೆ, ಸಿಂಹಪಾಲು ಬೇಕು ಅಂತಂದರೆ ನಿಮ್ಮ ಕೇರಳ ಬಡತನದಲ್ಲಿದೆ, ಬಡ ರಾಜ್ಯ ಅಂತ ಘೋಷಣೆ ಮಾಡಿಕೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ. ನಾನು ಪರ್ಟಿಕ್ಯುಲರ್ ಜಾರ್ಜ್ ಕುರಿಯನ್ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಮೀನುಗಾರಿಕೆಯ ರಾಜ್ಯ ಸಚಿವರೇ, ಹಾಗಿದ್ರೆ ನಾವು ಘೋಷಣೆ ಮಾಡಿದರೆ ನಮ್ಮ ಭರಪೂರವಾದ ಬಜೆಟ್ನಲ್ಲಿ ಸಿಂಹಪಾಲು ಏನಾದರೂ ಕೊಡ್ತೀರಾ? ನಾವು ರೆಡಿ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ತೊಗೊಂಬರ್ತೀವಿ ಹೋರಾಟದ ಮೂಲಕ. ನಮ್ಮ ರಾಜ್ಯವು ಕೂಡ ಹಿಂದುಳಿದಿದೆ, ಆರ್ಥಿಕವಾಗಿ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಹಿಂದುಳಿದಿದೆ, ತಾಂತ್ರಿಕವಾಗಿ ಹಿಂದುಳಿದಿದೆ, ವೈಜ್ಞಾನಿಕವಾಗಿ ಹಿಂದುಳಿದಿದೆ, ಎಲ್ಲ ರಂಗಗಳಲ್ಲಿ ನಮ್ಮ ರಾಜ್ಯನೂ ಕೂಡ ಹಿಂದುಳಿದಿದೆ. ಹೀಗೆ ಎಲ್ಲರೂ ಒಟ್ಟಿಗೆ ಕೊರಳಿನಿಂದ ಘೋಷಣೆ ಮಾಡ್ತೀವಿ. ಬಜೆಟ್ ಕೊಡ್ತೀರಾ? ದೇಶದ ಎಲ್ಲ ರಾಜ್ಯದವರು ಈ ಥರ ಘೋಷಣೆ ಮಾಡಿದ್ರೆ ಬಜೆಟ್ ಕೊಡ್ತೀರಾ? ಯಾಕೆ ಈ ಥರ ಎಡಬಡಂಗಿ ಹೇಳಿಕೆಗಳು? ಆಂಧ್ರಕ್ಕೆ ರೆಡ್ ಕಾರ್ಪೆಟ್, ಪಕ್ಕದ ತೆಲಂಗಾಣಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಯಾಕೆ ಅಂದರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ರೇವಂತ್ ರೆಡ್ಡಿ ಅವರ ಕಾಂಗ್ರೆಸ್. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಇವರಿಗೆ
ಸಾಥ್ ಕೊಟ್ಟಿದ್ದಾರೆ. ಜೊತೆಯಾಗಿ ಕೇಂದ್ರ ಸರ್ಕಾರವನ್ನು ರಚನೆ ಮಾಡುವಾಗ MP ಸೀಟ್ಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು, ಮತ್ತು ಅವ್ರಿಗೆ ಕೊಡಲೇಬೇಕಲ್ವಾ? ಸಹಾಯ ತಗೊಂಡಿದ್ದಾರೆ, ವಾಪಸ್ಸು ಸಹಾಯವನ್ನು ಮಾಡಲೇಬೇಕಲ್ಲ. ಸಹಾಯ ತೆಗೆದುಕೋ, ಸಹಾಯವನ್ನು ಮಾಡು ಎನ್ನುವ ನೀತಿಯನ್ನು ಚಾಚೂ ತಪ್ಪದೆ ಪಾಲನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಕರ್ನಾಟಕಕ್ಕೆ ಎಂದಿನಂತೆ ಮಲತಾಯಿ ಧೋರಣೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ, ಯಾಕೆ ನಮ್ಮಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ನಮಗೆ ದೇಶ ಮುಖ್ಯ, ದೇಶಭಕ್ತಿ ಮುಖ್ಯ. ಓಕೆ, ರಾಷ್ಟ್ರೀಯತೆಯೂ ಮುಖ್ಯ ಅಲ್ವಾ ನಮಗೆ? ಸಿಂಹಪಾಲು ಉತ್ತರ ಪ್ರದೇಶಕ್ಕೆ ಟ್ಯಾಕ್ಸ್ ಮಾತ್ರ ಕಡಿಮೆ. ಸಿಂಹಪಾಲು ಉತ್ತರ ಪ್ರದೇಶಕ್ಕೆ ಟ್ಯಾಕ್ಸ್ ಮಾತ್ರ ಕಡಿಮೆ. ನಾವು ಟ್ಯಾಕ್ಸ್ ಸಿಕ್ಕಾಪಟ್ಟಿ ಟ್ಯಾಕ್ಸನ್ನು ಕೊಡಬೇಕು, ದುಡ್ಡು ಮಾತ್ರ ಭಾಳ ಕಡಿಮೆ. ನಮಗೆ ಬಜೆಟ್ನಲ್ಲಿ ಅನುದಾನ ಬಹಳ ಕಡಿಮೆ. ಹಾಗೆ ಪಶ್ಚಿಮ ಬಂಗಾಳ, ಯಾಕೆಂದರೆ ಮಮತಾ ದೀದಿಯವರಿದ್ದಾರೆ. ಆಟೋಮ್ಯಾಟಿಕಲಿ ಸಿ ಈಸ್ ನೆಗ್ಲೆಕ್ಟೆಡ್, ಹರ್ ಗೌರ್ಮೆಂಟ್, ಹರ್ ಸ್ಟೇಟ್ ಈಸ್ ನೆಗ್ಲೆಕ್ಟೆಡ್. ಸಹಜ ಅದು ಯಾರು ಏನೂ ಮಾಡೋಕ್ಕಾಗಲ್ಲ ದೇಶದಲ್ಲಿ. ಹಾಗೆ ಇದು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಅನಿಸ್ಕೊಳ್ತಾ ಇಲ್ಲ, ಆಟೋಕ್ರೆಟಿಕ್ ಗೌರ್ಮೆಂಟ್ಸ್ಗಳು ಬರ್ತಾ ಇದ್ದಾವೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಅಂತ ಅನಿಸ್ಕೊಳ್ತಾ ಇದೆ ಏನೋ. ಕೇರಳ ಅದೇ ಪರಿಸ್ಥಿತಿ. ಕರ್ನಾಟಕ ಮತ್ತು ದೆಹಲಿ, ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಇದೆ ಇಲ್ಲಿ, ಆಮ್ ಆದ್ಮಿ ಪಾರ್ಟಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರ ಸರ್ಕಾರ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಇದೆ, ಮತ್ತು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ. ನಿಮ್ಗೆ ಯಾಕೆ ಕೊಡ್ಬೇಕು ರೀ ಸ್ವಾಮಿ? ನಿಮ್ಮ ಮತದಾರ ನಮ್ಮ ಮತಾನೇ ಹಾಕಿಲ್ಲ, ಅದಕ್ಕೋಸ್ಕರ ಬಜೆಟ್ನಲ್ಲಿ ನಮಗೆ ಹೆಂಗೆ ಅನಿಸುತ್ತೆ ಹಾಗೆ ನಾವು ಬಜೆಟ್ ಮಂಡನೆ ಮಾಡ್ತೀವಿ. ಅದನ್ನು ಕೇಳೋದಕ್ಕೆ ನೀವ್ಯಾರು? ಎಸ್, ವಿ ಹ್ಯಾವ್ ರೈಟ್ಸ್. ಊಟಕ್ಕುಂಟು ಆಟಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಎಲ್ಲ ರಾಜ್ಯಗಳ ಪರಿಸ್ಥಿತಿ, ವಿಶೇಷವಾಗಿ ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ 51,876 ಕೋಟಿ, ಅಂದರೆ ಕಳೆದ ಬಾರಿ 46,000 ಕೋಟಿ ಕೊಟ್ಟಿದ್ರು, ಒಂದು 6-7 ಹೆಚ್ಚು ಮಾಡಿದ್ದಾರೆ. ಸಮಾಧಾನಕರ ಬಹುಮಾನ. ಟ್ಯಾಕ್ಸ್ ಕಟ್ತಾ ಇರೋದು ಹೆಚ್ಚಿಗೆ ನಾವು. ಆಂಧ್ರ ಪ್ರದೇಶ ಅತಿ ಹೆಚ್ಚು ದಕ್ಷಿಣ ಭಾರತದಲ್ಲಿ 2ನೇ ಸ್ಥಾನ. ಯಾಕೆ ಅಂತ ನಿಮಗೂ ಗೊತ್ತು, ಅದು ಚಂದ್ರಬಾಬು ನಾಯ್ಡು ಅವರ ಮಹಿಮೆ. ಮೊದಲು ಕೂಡ ವಾಜಪೇಯಿ ಗೌರ್ಮೆಂಟ್ನಲ್ಲಿ ಸಪೋರ್ಟ್ ಮಾಡಿ ಹೀಗೆ ಸಿಂಹಪಾಲು ಪಡ್ಕೊಳ್ತಾ ಇದ್ರು ಅವರು. ಈ ಥರ ನಾವು ಬುದ್ಧಿವಂತರಾಗಬೇಕು. ಆದರೆ 550 ಅಂದರೆ 31 ಲಕ್ಷಕ್ಕಿಂತಲೂ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಇವರು ಸಾವಿರದ. ಆಂಧ್ರ ಪ್ರದೇಶ ಹೆಚ್ಚು ಕಡಿಮೆ 2ನೇ ಅತಿ ಹೆಚ್ಚು, 56,566.31 ಲಕ್ಷಗಳು. ಇರಲಿ, ಸಮಾಧಾನ ಆಗಿದೆ ಅವರಿಗೆ, ಯಾಕೆಂದರೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಕೂಡ ಬುದ್ಧಿವಂತರಾಗಬೇಕು ಸರ್ಕಾರವನ್ನು ರಚನೆ ಮಾಡುವಾಗ. ಆದರೆ ಹೇಗೆ ಇದೆ ಅಂದರೆ ಕರ್ನಾಟಕ ನಾಗರಿಕರ ಬುದ್ಧಿ, ಮತ್ತು ನಾವು ಯಾವಾಗ ಯಾವ ಸರ್ಕಾರವನ್ನು ರಚನೆ ಮಾಡಿಕೊಂಡರೆ ನಮಗೆ ಲಾಭ ಎನ್ನುವ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ನಮಗಿದೆ. ನಮಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ. ನಿಮ್ಮ ರಾಜಕೀಯ ನೀತಿ ಏನೇ ಇರಲಿ, ಕನ್ನಡಿಗರ ರಾಜಕೀಯ ನೀತಿ, ಕನ್ನಡಕ್ಕೆ ಬಂದಾಗ ಕನ್ನಡಕ್ಕೆ ಜೈ, ದೇಶಕ್ಕೆ ಬಂದಾಗ ಭಾರತ ಮಾತಕ್ಕೆ ಜೈ. ತಮಿಳುನಾಡಿಗೆ ಅತಿ ಹೆಚ್ಚು. ಯಾಕೆ? 58,021 ಲಕ್ಷ. ನೋಡಿ ಹೆಂಗಿದೆ ಕತೆ. ತಮಿಳುನಾಡಿನವರು ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕೇಂದ್ರದಲ್ಲಿರ್ತಕ್ಕಂಥ NDA ಗೌರ್ಮೆಂಟಿಗೆ. ಕೊಡುಗೆ ಕೊಡದೇ ಇದ್ದರೂ ಕೂಡ ಅವರಿಗೆ ಸಾಕಷ್ಟು ಅನುದಾನ ಅಲ್ಲೇ ಇರೋದು. ಯಾಕೆ ಅಂದರೆ ತಮಿಳುನಾಡಿಗೆ ಏನಾದರೂ ಇವರು ಸಾಕಷ್ಟು ಅನುದಾನವನ್ನು ಕೊಡದೇ ಇದ್ದರೆ ಪಾಪ ನಿರ್ಮಲಾ ಸೀತಾರಾಮನ್ನವರ ತವರು ರಾಜ್ಯ ಅಲ್ವಾ, ಕರುಣೆ ತೋರಲೇಬೇಕು, ತಾಯಿ ಪ್ರೀತಿ ತೋರಲೇಬೇಕಲ್ವಾ. ಎನಿಹೌ, ತಮಿಳುನಾಡಿಗೆ ಕೊಟ್ಟಿದ್ದು ನಮಗೆ ಬೇಸರವಿಲ್ಲ, ನಮಗೆ ಕಡಿಮೆ ಕೊಟ್ಟಿದ್ದು ನಮಗೆ ಬೇಸರ. ನಮ್ಮ ಹಕ್ಕಿನ ವಿಷಯದಲ್ಲಿ ಈ ಥರ ಧ್ವನಿ ಎತ್ತಾ ಇದ್ದೀವಿ. ದೇಶದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಪಡೆದುಕೊಂಡು, ಸಿಂಹಪಾಲವನ್ನು ಪಡೆದುಕೊಂಡು ಬೀಗುತ್ತಿರುವ ರಾಜ್ಯ ಉತ್ತರ ಪ್ರದೇಶ್. 2.55 ಲಕ್ಷ ಕೋಟಿ. ಅಪ್ಪ ಏನು ಲಕ್ಕಿ ರೀ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಾ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೀವಾ? ನಿಜವಾಗಲೂ ಕನ್ನಡಿಗರು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಕೊಡುಗೆಗಳನ್ನು ಕೊಟ್ಟಿಲ್ವ? ಹಾಗಿದ್ದರೆ ಈ MP ಗಳು ಹೋಗಿದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ? ಇವ್ರಿಗೆ ಧ್ವನಿ ಇಲ್ಲೋ ಅಥವಾ ಮಾತಾಡೋಕ್ಕೆ ಬರಲ್ವಾ? ಮಾತಾಡೋಕ್ಕೆ ಬಂದರೂ ಜಾಣ ಮೌನವು? ಅಥವಾ ನಿಮಗೆ ಬಜೆಟ್ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ವಾ? ರಾಜ್ಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ವಾ? ಇಲೆಕ್ಷನ್ನಲ್ಲಿ ಮತದಾರ ದೇವರೇ ಮನೆ ಮನೆಗೆ ಬಾಗಿಲಿಗೆ ಬಂದು ಕೇಳ್ತಾ ಇರ್ತೀರಿ, ಮತದಾರ ದೇವರು ಎಲ್ಲಿ ಹೋದ್ರಿ ಇವಾಗ? ಅಂದರೆ ನಿಮಗೆ ಪಾರ್ಲಿಮೆಂಟ್ನಲ್ಲಿ ತಮಿಳ್ನಾಡವ್ರು ಹೇಗೆ ಮಾತಾಡ್ತಾರೆ, ವೆಸ್ಟ್ ಬೆಂಗಾಲ್ದವ್ರು ಹೇಗೆ ಮಾತಾಡ್ತಾರೆ, ಆಂಧ್ರದವ್ರು ಹೇಗೆ ಮಾತಾಡ್ತಾರೆ, ತೆಲಂಗಾಣದವ್ರು ಹೇಗೆ ಮಾತಾಡ್ತಾರೆ, ನಮಗೂ ಆ ಸ್ಟೈಲ್ ಬೇಕಲ್ಲ, ಗಟ್ಟಿ ಧ್ವನಿ ಬೇಕಲ್ಲ ನಮ್ಮ ಸಂಸತ್ ಸದಸ್ಯರಿಗೆ. ನಿಮಗೆ ಗಟ್ಟಿ ಧ್ವನಿ ಇಲ್ವಾ? ಗಟ್ಟಿ ಧ್ವನಿ ಇಲ್ಲದೆ ಇದ್ದರೆ ಮತ್ತೆ ಸಂಸತ್ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸುಮ್ಮನೆ ಆರಾಮಾಗಿ ಮನೆಯಲ್ಲಿ ಇರ್ಬೋದಪ್ಪ. ಬಜೆಟ್ನಲ್ಲಿ ಸಿಂಹಪಾಲವನ್ನು ಕರ್ನಾಟಕಕ್ಕೆ ತರದೇ ಆಗದೇ ಇದ್ದರೆ
ಇದರಲ್ಲೇ ಪರವಾಗಿಲ್ಲ. ರೈಲ್ವೆ ರಾಜ್ಯ ಖಾತೆಯನ್ನು ಹೊಂದಿರತಕ್ಕಂಥ ಸೋಮಣ್ಣವರು ಸ್ವಲ್ಪ ಪ್ರಯತ್ನ ಮಾಡಿ ಸಮಾಧಾನಕರ ಬಹುಮಾನವನ್ನು ರೈಲ್ವೆ ಇಲಾಖೆಯಲ್ಲಿ ತಂದುಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಪರವಾಗಿಲ್ಲ, ಒಪ್ಕೊಳ್ಬಹುದು, ಮೆಚ್ಕೊಳ್ಬಹುದು. ಇದರಲ್ಲಿ ಕ್ರಿಟಿಸೈಸ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಯಾಕೆಂದರೆ ನಮ್ಮದು ಬಂದು ಟು ದ ಪಾಯಿಂಟ್ ಕಾರ್ಯಕ್ರಮ ಬಜೆಟ್ ಮೇಲೆ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದೆ ಕರ್ನಾಟಕಕ್ಕೆ 2026ರ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಇದು ನಿಮ್ಮ ಧ್ವನಿ, ಜನಪರ ಧ್ವನಿ, ಪ್ರಜಾಶಕ್ತಿ. ಮತ್ತೆ ಇಂಥ ಕಾರ್ಯಕ್ರಮಗಳೊಂದಿಗೆ ತಮ್ಮ ಮುಂದೆ ಬರುತ್ತೇವೆ.